ಶಿರೋಳ ಗ್ರಾಮದ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ 3 ದಿನಗಳ ಕಾಲ ಜರುಗಲಿದೆ. ಗದಗ ತಾಲೂಕಿನ ಶಿರೋಳ ಗ್ರಾಮದ ಜಾಗೃತ ಕ್ಷೇತ್ರದ ವೀರಭದ್ರೇಶ್ವರ ರಥೋತ್ಸವ ಏಪ್ರಿಲ್ 17, 18 ಹಾಗೂ 19ರಂದು ನಡೆಯಲಿದೆ. ಜಾತ್ರಾ ಮಹೋತ್ಸವದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿದ್ದ ಗಡ್ಡಿ ತೇರಿನ ರಥೋತ್ಸವವು ಯುಗಾದಿ ನಂತರ ಮಘ ನಕ್ಷತ್ರದಲ್ಲಿ ಜಾತ್ರೆ ಜರುಗುವುದು ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈ ಕುರಿತು ಲೋಕಲ್ ನ್ಯೂಸ್ ಸುದ್ದಿವಾಹಿನಿಗೆ ಮಾಹಿತಿ ನೀಡಿದ ಧಾರವಾಡ ಕೆಸಿಸಿ ಬ್ಯಾಂಕ್ ನಿರ್ದೇಶಕರಾದ ಸಿಬಿ ದೊಡ್ಡಗೌಡ್, ಶಿರೋಳ ಗ್ರಾಮದ ಆರಾಧ್ಯ ದೈವವಾದ ವೀರಭದ್ರೇಶ್ವರ ಸ್ವಾಮಿ ಇಲ್ಲಿನ ಭಕ್ತರ ಧಾರ್ಮಿಕ ಜಾಗೃತ ದೇವಸ್ಥಾನವಾಗಿದ್ದು ಪ್ರತಿ ವರ್ಷ ಸಂಭ್ರಮದಿಂದ ಜಾತ್ರೆ ಜರುಗುವುದು ಎಂದರು. ಸಣ್ಣರಿದ್ದಾಗ ಒಂದು ಸಣ್ಣದೊಂದು ಗರ್ಭಗುಡಿ ಇತ್ತು ದೇವಸ್ಥಾನ. ಆ ದೇವಸ್ಥಾನನ ಪೂಜೆ ಮಾಡ್ತಿದ್ರು ಎಲ್ಲರೂ. ವಿಶೇಷವಾಗಿ ನಮ್ಮಲ್ಲಿ ಈ ವೀರಭದ್ರ ಸ್ವಾಮಿ ಭಕ್ತರು ಭಾಳ ಜನ. ಹಾಗಾಗಿ ಅದೊಂದು ಸಣ್ಣದಿತ್ತು. ಸುತ್ತಲೂ ಎಲ್ಲ ಕಂಟಿ ಹುಲ್ಲು ಬೆಳೆದಿರ್ತಿದ್ವು ನಾವು ನೋಡಿದಾಗ. ಮುಂದೆ ನಮ್ಮ ಗ್ರಾಮದಾಗ ವೀರನಗೌಡ ಪಾಟೀಲ್ ಅಂತೇಳಿ ನಮ್ಮ ಗ್ರಾಮದ ಹಿರಿಯರವರು, ಅವರು ಮುಂದೊಂದು ಸ್ವಲ್ಪ ಗುಡಿ ಹಾಕ್ಸಿದ್ರು. ಮುಂದದು ನಾದು ರಸ್ತೆ ಆದ್ಮ್ಯಾಗ ಮತ್ತು ಊರನ್ನರೆಲ್ಲರೂ ಕೂತ್ಕೊಂಡು ಮತ್ತು ಅವಲ್ಲಿಂದ ಸ್ವಲ್ಪ ಅದನ್ನು ಡೆವಲಪ್ಮೆಂಟ್ ಮಾಡ್ಕೊಂತ ಮುಂದೆ ಅದಾದ ನಂತರ ಅದು ಮೂರ್ತಿ ಭಿನ್ನವಾಗಿತ್ತಂತೆ. ನಮಗೂ ಗೊತ್ತಿದ್ದಿಲ್ಲ. ನಮ್ಮ ಗ್ರಾಮದವರು ಒಬ್ಬರು ದಾವಣಗೆರೆ ಒಳಗೆ ಶಿವಪೂಜೆ ಮಠ ಅಂತೇಳಿ ಎಕ್ಸೈಸ್ ಇಲಾಖೆ ನೌಕರಿ ಮಾಡ್ತಿದ್ರು. ಅವ್ರು ಬಂದಾಗ ಇಲ್ಲ ಇದು ದೇವರು ಭಿನ್ನವಾಗೈತೆ, ಇದು ನೀವು ಮೂರ್ತಿ ಮಾಡಿ ಸರಿ ಅಂತ. ಆವತ್ತಿನ ದಿನಮಾನದಾಗ ಆರ್ಥಿಕ ಪರಿಸ್ಥಿತಿ ಭಾಳ ಮುಗ್ಗಟ್ಟಿದ್ದಂಥ ದಿನಮಾನ. 2 ರೂಪಾಯಿ 5 ರೂಪಾಯಿ ಪಟ್ಟಿ ಕೊಡುವಂಥ ಕಾಲದೊಳಗೆ ಸೇರಿ ಒಂದು ಹುಲಿಯೊಳಗೆ ಒಂದು ವೀರಭದ್ರೇಶ್ವರ ಮೂರ್ತಿ, ಹೊಸ ಮೂರ್ತಿಯನ್ನು ಮಾಡಿಸ್ಕೊಂಡ್ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ. ಅವತ್ತಿನಿಂದ ಭಾಳ ವಿಶೇಷವಾಗಿ ಆ ದೇವರು ಹೆಂಗೆ ನೆರವೇರಿಸ್ಕೊಟ್ಟು ಆ ರೀತಿ ಗ್ರಾಮದಾಗ ಪ್ರತಿಯೊಬ್ಬರು ಆರ್ಥಿಕ ಪರಿಸ್ಥಿತಿ ಇದ್ದಿದ್ದವರು ಮೇಲೆ ಬರೋಕತ್ತಿದ್ರು. ಆ ಸ್ವಾಮಿಯ ಆಶೀರ್ವಾದ ಏನೋ ಗೊತ್ತಿಲ್ಲ. ಅವನ ಆಶೀರ್ವಾದದಿಂದ ನಮ್ಮ ಗ್ರಾಮನೂ ಒಳ್ಳೆ ಡೆವಲಪ್ಮೆಂಟ್ ಆಯಿತು. ಮತ್ತೆಲ್ಲ ರೈತರು ಆರ್ಥಿಕ ಪರಿಸ್ಥಿತಿಯಾಗಿ ಸದೃಢರಾದರು. ಮುಂದೆ ಅದು ಮಡಗಿ ಇದು ಇದ್ದಿದ್ದು ನಾದು ರಸ್ತೆ ಹಾಕಿ ಬಂದರೆ ಮುಂದೆ ಗುಡಿ ಕಟ್ಬೇಕಂತ ತೀರ್ಮಾನ ಮಾಡಿದ್ವಿ. ಅವತ್ತಿನ ಕಾಲಕ್ಕೆ ಶಾಸಕರಿದ್ದಂಥ ಶ್ರೀಶೈಲಪ್ಪ ಬಿದರೂರವರು ಒಂದು 3 ಲಕ್ಷ ರೂಪಾಯಿ ಕೊಟ್ಟರು. ಉಳ್ಕಾದ್ರೆಲ್ಲರೂ ಸ್ವಲ್ಪ ಅನುಕೂಲ ಮಾಡಿ ಅಷ್ಟರೊಳಗೆ ಮತ್ತು ಅದನ್ನು RCC ಬಿಲ್ಡಿಂಗ್ ಮಾಡಿಸಿದ್ವಿ. ಮಾಡಿಸಿದ ನಂತರ ಇವತ್ತಿವರೆಗೂ ವಿಶೇಷವಾಗಿ ಪ್ರತಿ ವರ್ಷ ಅದು ಒಂದು ಬೆಳವಣಿಗೆ ಆಗುತ್ತೆ. ಆ ದೇವಸ್ಥಾನಕ್ಕೆ ಏನಾದರೂ ಕೆಲಸ ಮಾಡ್ಬೇಕಂದ್ರೆ ಎಲ್ಲರೂ ಸಹಕಾರ ಮಾಡ್ತಾರೆ. ಗ್ರಾಮದಾಗಿರೋಂಥ ಗುರು ಹಿರಿಯರು, ಪ್ರತಿಯೊಂದು ಮನೆಯವರು. ಮತ್ತು ಇರೋದು ನಮ್ಮ ಸಣ್ಣ ಗ್ರಾಮ, ಬರೀ ಒಂದು 100-110 ಮನೆ ಅದಾವು. ವಿಶೇಷ ಎಲ್ಲರೂ ಅದಕ್ಕೆ ತಮ್ಗೆ ಏನಾದರೂ ತೊಂದರೆ ಆದರೂ ಸರಿ ಆ ದೇವಸ್ಥಾನ ಜೀರ್ಣೋದ್ಧಾರ ಮಾಡೋಕ್ಕೆ, ದೇವರ ಕಾರ್ಯ ಮಾಡಲಿಕ್ಕೆ ಎಲ್ಲರೂ ಒಳ್ಳೆಯ ಸಹಕಾರ ಮಾಡ್ತಾರೆ. ಆ ಸಹಕಾರದಿಂದ ನಮ್ಮ ಗ್ರಾಮದಲ್ಲಿ ವಿಶೇಷ ಕಾರ್ಯಕ್ರಮವು ನಡೀತಾ ಇದೆ.